ಡ್ರ್ಯಾಗನ್ ಕ್ಲಿಪ್ಪಿಂಗ್ಸ್ ಒಂದು ಬೆಳಿಗ್ಗೆ ಅಂದ್ರೆ ನೈಟ್ 11:52 ರಿಲೀಸ್ ಆಗಿದೆ. ನಂಗೆ ಮೂವಿ ಬಂದ್ಬಿಟ್ಟು 11/6/2027 ರಿಲೀಸ್ ಆಗ್ತಾ ಇದೆ. ಇದು ಸುಮಾರು ಸತಿ ಪೋಸ್ಟ್ಪೋನ್ ಆಗೋಗ್ಬಿಟ್ಟಿದೆ. ಇದೇ ಫೈನಲ್ ಅಂತ ಪ್ರಶಾಂತ್ ನೀಲ್ ಅವರು ಕೂಡ ಹೇಳಾಯ್ತು. ನೋಡೋಣ, ಇನ್ನು 1 ವರ್ಷ ಇದೆ, ವೇಟ್ ಅನ್ನ ಮಾಡೋಣ. ನನಗೆ ಕ್ಲಿಪ್ಪಿಂಗ್ಸ್ ಅಲ್ಲಿ ಏನೇನಿತ್ತು ಏನೇನಿಲ್ಲ, ನನಗೆ ಒಂದು ಕಡೆ ಕಷ್ಟ ಆಯ್ತು, ಇನ್ನೊಂದು ಕಡೆ ಇಷ್ಟ ಆಯ್ತು. ಅದೇನ್ ಕಷ್ಟ ಆಯ್ತು, ಏನ್ ಇಷ್ಟ ಆಯ್ತು ಎಲ್ಲ ಕೂಡ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಇಷ್ಟ ಆದ್ರೆ ಮಾತನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಅನ್ನ ಮಾಡಿ ಅಂತ ಕೇಳ್ಕೊಂತೀನಿ. ನನಗೆ ನಾವು ಜಾಸ್ತಿ ಟೈಮ್ ಅನ್ನ ವೇಸ್ಟ್ ಅನ್ನ ಮಾಡ್ತಾ ಇದೀವಿ ಅನ್ಸುತ್ತೆ. ಡೈರೆಕ್ಟ್ ರಿವ್ಯೂ ಕಡೆಗೆ ಹೊರಟೋಗೋಣ. ನನಗೆ ಇದರಲ್ಲಿ ಮೊದಲಿಗೆ ಇಷ್ಟ ಆಗಿದ್ದು ಅಂತಂದ್ರೆ ಆ ವರ್ಲ್ಡ್ ಗುರು. ನೀಲ್ ಅವ್ರು ಏನಿದ್ದಾರೆ ಅಂದ್ರೆ, ಪ್ರಶಾಂತ್ ನೀಲ್ ಅವ್ರು ಏನಿದ್ದಾರೆ, ಅವರು ಒಂದು ಕಾನ್ಸೆಪ್ಟ್ ಅನ್ನ ತಗೊಂಡು ಅದ್ರ ಮೇಲೆ ವರ್ಕ್ ಮಾಡೋದು ನನಗೆ ತುಂಬಾ ಅಂದ್ರೆ ತುಂಬಾನೇ ಇಷ್ಟ. ಯಾಕಂತಂದ್ರೆ ಅದು ವರ್ಲ್ಡ್ ಇರೋದಿಲ್ಲ, ಇವ್ರ ಆ ವರ್ಲ್ಡ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಅಲ್ಲಿಗೆ ಜನರನ್ನ ಸೇರಿಸಿ ಅಲ್ಲಿಗೆ ಇರುವಂತ ಒಂದು ವೆದರ್ ಅನ್ನ ಕಂಪ್ಲೀಟ್ ಆಗಿ ಆಡ್ ಅನ್ನ ಮಾಡಿ, ಅದಲ್ಲದೆ ಅಲ್ಲಿಗೆ ಏನೇನ್ ಬೇಕು ಎಲಿಮೆಂಟ್ಸ್ ಎಲ್ಲವನ್ನು ಕೊಟ್ಟು ಅದ್ ನಿಜವಾಗ್ಲೂ ವರ್ಲ್ಡ್ ಇದೆ ಅನ್ನೋ ರೀತಿ ಮಾಡ್ತಾರೆ ನೋಡಿ. ಫಿದಾ ಆಗೋಗ್ಬಿಟ್ಟಿದೀನಿ ನಾನಂತೂ. KGF ಆಗಿರ್ಬೋದು, ಸಾಲಾರ್ ಆಗಿರ್ಬೋದು, ನಮ್ಮ ಕನ್ನಡದ ಮುಂಚೆ ಬಂದಂತ ಉಗ್ರಂ ಆಗಿರ್ಬೋದು, ಎಲ್ಲವೂ ಕೂಡ ಐಕಾನಿಕ್ ಅಂತ ಹೇಳ್ಬೋದು. ಅದೊಂದು ಕಾನ್ಸೆಪ್ಟ್ ವಿಚಾರದಲ್ಲಿ, ಅವ್ರ ವಿಚಾರದಲ್ಲಿ. ಅದ್ ಬಿಟ್ರೆ ನೆಕ್ಸ್ಟ್ ವಿಲನ್ಗಳು, ಏನ್ ಗುರು ಅವ್ರು ವಿಲನ್ಗಳು ಬರ್ತಾನೆ ಇರ್ತಾರೆ, ಸತ್ತಂಗ್ ಬರ್ತಾನೆ ಇರ್ತಾರೆ. ಅದೇ ಕೂಡ ಇಲ್ಲೂ ಕೂಡ ಬ್ಲೆಂಡ್ ಅನ್ನು ಆಗಿದೆ ಕೂಡ. ತುಂಬಾ ಚೆನ್ನಾಗಿ ಅದನ್ನ ಬ್ಲೆಂಡ್ ಅನ್ನ ಮಾಡಿದ್ದಾರೆ. ಯಾಕಂತಂದ್ರೆ ಎಲ್ಲೆಲ್ಲಿ ಯಾವ ರೀತಿ ವಿಲನ್ಗಳು ಬರ್ಬೇಕು ಅಂತ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿನೇ ಮಾಡಿದ್ದಾರೆ. ಅಷ್ಟಕ್ಕೂ ಈ ಕ್ಲಿಪ್ಪಿಂಗ್ಸ್ ಅಲ್ಲಿ ಏನಿದೆ ಅಂತ ನೋಡ್ಬೋಣ. 1967ರಲ್ಲಿ ಕಥೆ ಶುರುವಾಗುತ್ತೆ. ಯಾಕಂತಂದ್ರೆ ಬ್ರಿಟಿಷ್ ಅವರು ಸುಮಾರು 250 ವರ್ಷಗಳ ಹಿಂದೆ ಬಂದು ನಮ್ಮಲ್ಲಿದ್ದಂತ ಚಿನ್ನ ಸಂಪ ಎಲ್ಲವನ್ನು ಹೊಡ್ಕೊಂಡು ಹೋಗ್ತಾರೆ. ಆದ್ರೆ ಇನ್ನೊಂದು ಮುಖ್ಯವಾದಂತ ಒಂದು ವಸ್ತುನು ಕೂಡ ಅವರಿಗೆ ಬೇಕಿರುತ್ತೆ. ಅದೇ ಒಂದು ಗಿಡ, ಸೊಪ್ಪಲ್ಲ, ಬದಲಿಗೆ ಗಿಡ. ಅದು ಆ ಗಿಡದ ಬಗ್ಗೆ ನಮ್ಮ ಪ್ರಶಾಂತ್ ನೀಲ್ ಅವರು ತುಂಬಾನೇ ಡೀಪ್ ಆಗಿ ಆಳವಾಗಿ ಹೇಳೋದಕ್ಕೆ ಹೊರಟಿದ್ದಾರೆ. ಸರಿ, ಆದ್ರಿಂದ ಯಾವ್ದೋ ಒಂದು ಮೆಡಿಸಿನ್ ಅನ್ನ ಅವರು ತೆಗಿತಾ ಇದ್ರು, ಮೆಡಿಸಿನ್ ಬೇರೆ ಇನ್ನೇನು ಒಂದು ತೆಗಿತಾ ಇದ್ರು ಕೂಡ. ಅದನ್ನ ತೆಗೆದ್ಬಿಟ್ಟು ಅವ್ರು ತುಂಬಾ ಅಂದ್ರೆ ತುಂಬಾನೇ ಪ್ರಾಫಿಟ್ ಆಗಿ ಲಾಭವನ್ನ ಮಾಡ್ತಿದ್ರು. ಅದಾದ್ಮೇಲೆ ಬ್ರಿಟಿಷ್ನವರು ಬಿಟ್ಟು ಹೋಗ್ತಾರೆ, ಅಂದ್ರೆ ನಮ್ಮ ದೇಶವನ್ನ ಬಿಟ್ಟು ಅವರ ರಾಜ್ಯಕ್ಕೆ ಹೊರಟೋಗ್ತಾರೆ. ಅದಾದ್ಮೇಲೆ ಅದು 2 ಭಾಗಗಳಾಗಿ ಡಿವೈಡ್ ಆಗುತ್ತೆ. ಭಾಗಗಳಾಗಿ ಡಿವೈಡ್ ಆದ್ಮೇಲೆ ಒಂದು ಅಫ್ಘಾನಿಸ್ ಟ್ರೇಡಿಂಗ್ ಕಂಪನಿ, ಇನ್ನೊಂದು ಗೋಲ್ಡನ್ ಟ್ರೇಡಿಂಗ್ ಕಂಪನಿ. ಅದಾದ್ಮೇಲೆನೆ ಗೊತ್ತಾಗೋದು. ಅದಾದ್ಮೇಲೆ ಅದನ್ನ ಪಡ್ಕೊಳ್ಳೋಕೆ ಸುಮಾರು ಯುದ್ಧಗಳು ನಡೀತವೆ. ಅದಲ್ಲದೆ ಸುಮಾರು ವಿಲನ್ಗಳು ಕೂಡ ಹುಡ್ತಾರೆ. ಇಲ್ಲೇನೆ ನನಗೂ ತುಂಬಾನೇ ಇಷ್ಟ ಆಯ್ತು ಕ್ಲಿಪ್ಪಿಂಗ್ಸ್ ಅಲ್ಲಿ ಅಂತ ಹೇಳ್ತೀನಿ. ಯಾಕಂತಂದ್ರೆ ವಿಲನ್ಗಳೇ ಎಲ್ಲಾರು, ಹೀರೋಗಳೇ ಯಾರು ಇಲ್ಲ. ದಾದಾ ಸಾವರ್ಕರ್ ಆಗಿರ್ಬೋದು, ಅಥವಾ ಇನ್ನೊಬ್ಬ ಬಂದಂತ ಸುಜಯ್ ಆಗಿರ್ಬೋದು. ಆಮೇಲೆ ರುಕ್ಮಿಣಿ ವಸಂತ್ ಅವರ ನೇಮ್ ಅನ್ನ ತೋರಿಸಿಲ್ಲ, ಅವ್ರ ಬದಲಿಗೆ ಬರೀ ಇಂಟ್ರೊಡಕ್ಷನ್ ಅನ್ನ ಮಾತ್ರನೇ ಮಾಡಿದ್ದಾರೆ. ಅದಾದ್ಮೇಲೆ ಬಾಬಿ ಸವರ್ಕರ್ ಅಂತ ಬಂದಂತವ್ರಾಗಿರ್ಬೋದು, ರಾವ್ ಅಂತ ಬಂದಂತವ್ರಾಗಿರ್ಬೋದು, ಇನ್ನು ಕೆಲವೊಂದು ಕ್ಯಾರೆಕ್ಟರ್ಸ್ ಬಂದು ಬಿಲ್ಲಿ ಅಂತ ಆಗಿರ್ಬೋದು. ಅದಾದ್ಮೇಲೆ ಆ ಜಮಾಲ್ ರೆಹಮಾನ್ ಅಂತ ಯಾವ್ದೋ ಬಂತು. ಆಮೇಲೆ ದ ಟ್ರೈನರ್ ಅಂತ ಒಬ್ರು ಬಂದ್ರು. ಎಲ್ಲರ ಕ್ಯಾರೆಕ್ಟರ್ ನ ಇಂಟ್ರೊಡ್ಯೂಸ್ ಅನ್ನ ಮಾಡಿದ್ದಾರೆ. ಆದ್ರೆ ನನಗೆ ಇಷ್ಟ ಆಗಿದ್ದು ಅಂತಂದ್ರೆ, ಇವ್ರು ಯಾರು ಕೂಡ ನೋಡೇ ಇಲ್ಲ ನಾವು. ಅವ್ರನ್ನೆಲ್ಲ ಹಾಕೊಂಡು ತೆಗೆದ್ಬಿಟ್ರೆ ಕ್ಲಿಪ್ಪಿಂಗ್ಸ್ ಅಲ್ಲಿ ಅಂತ ಅನ್ಸೋಕ್ ಶುರು ಆಯ್ತು. ಅದಲ್ಲದೆ ಇವರು ತುಂಬಾನೇ ಲಾಭವನ್ನ ಮಾಡ್ತಿದ್ದ ಕಾರಣ ಈಗ ಅಫ್ಘಾನಿಸ್ ಟ್ರೇಡಿಂಗ್ ಕಂಪನಿ ಕಥೆಯನ್ನ ಮಾತ್ರನೇ ಹೇಳ್ತಾ ಇರೋದು ಡ್ರ್ಯಾಗನ್ ಪಾರ್ಟ್ 1 ನಲ್ಲಿ. ನನ್ನ ಅನಿಸಿಕೆ ಸರಿ ಇದ್ರೆ ಡ್ರ್ಯಾಗನ್ ಪಾರ್ಟ್ 2 ನಲ್ಲಿ ಗೋಲ್ಡನ್ ಟ್ರೇಡಿಂಗ್ ಕಂಪನಿ ಕಥೆಯನ್ನ ಹೇಳ್ತೀನಿ ನಮ್ಮ ಪ್ರಶಾಂತ್ ನೀಲ್ ಅವರು ಅಂತ ಅನ್ಕೊಂತೀನಿ. ಯಾಕಂತಂದ್ರೆ ಪಾರ್ಟ್ 1 ನಲ್ಲಿ ಅಫ್ಘಾನಿಸ್ತಾನವನ್ನ ನಮ್ಮ ಲೂಗರ್ ಇದ್ದಂತವನು ಪೂರ್ತಿಯಾಗಿ ಹಿಡಿತಕ್ಕೆ ತಗೊಂಡು, ಪಾರ್ಟ್ 2 ಅಲ್ಲಿ ಅದಕ್ಕೆ ಹೋಗೋ ಎಲ್ಲಾ ಸಾಧ್ಯತೆಗಳು ಇದಾವೆ. ನನಗೆ ಅನ್ಸಿರೋದು ಅಷ್ಟೇನೆ, ಆ ರೀತಿನೇ ಇರ್ಬೋದು ಪಾರ್ಟ್ 2 ಅಲ್ಲಿ ಅಂತ. ಅದ್ರದ್ದು ಮೇಕಿಂಗ್ ವೈಸ್ ಅಂತೂ ಸಿಕ್ಕಾಪಟ್ಟೆ ಸೂಪರ್ ಆಗಿದೆ ಅಂತ ಅನ್ಸ್ಬಿಡುತ್ತೆ. ಆ ಕ್ಲಿಪ್ಪಿಂಗ್ಸ್ ಅನ್ನು ನೋಡ್ತಾ ಇರ್ಬೇಕಾದ್ರೆ ನನಗೂ ಕೂಡ ಯಾವುದೋ ಒಂದು ರೀತಿಯಾದಂತ ಒಂದು ಫ್ರೆಶ್ ಫೀಲ್ ಕೊಡ್ತು. ಯಾಕಂತಂದ್ರೆ ನಾವು ಈ ರೀತಿಯಾದಂತ ಒಂದು ಕ್ಲಿಪ್ಪಿಂಗ್ಸ್ ಆಗ್ಲಿ ವಿಡಿಯೋನಾಗ್ಲಿ ನೋಡೇ ಇಲ್ಲ ಬಿಡಿ. ಅಂದ್ರೆ ಇಂಗ್ಲಿಷ್ ಮೂವಿಲಿ ಆಗಿನ ಕಾಲದಲ್ಲಿ ನೋಡಿದ್ದು, ಬಟ್ ಇತ್ತೀಚೆಗೆ ಯಾರು ಕೂಡ ಈ ತರವಾದಂತ ಒಂದು ಗ್ರೇ ಇದ್ರಲ್ಲಿ ತಗೊಂಡು ಬಂದಿರ್ಲಿಲ್ಲ ಯಾವುದೇ ಮೂವಿಯನ್ನ. ತುಂಬಾನೇ ಚೆನ್ನಾಗಿತ್ತು ಕ್ಲಿಪ್ಪಿಂಗ್ಸ್. ಅದ್ರಲ್ಲಿ ನನಗೆ ಶಾಕ್ ಆಗೋಗ್ಬಿಡ್ತು. ಯಾಕಂತಂದ್ರೆ ಕೇವಲ ಕ್ಲಿಪ್ಪಿಂಗ್ಸ್ ಅನ್ನೇ ಈ ಲೆವೆಲ್ಗೆ ಬಿಟ್ಬಿಟ್ಟವ್ರೆ, ಅಂದ್ರೆ 4.5 ನಿಮಿಷ ಬಿಟ್ಟಿದ್ದಾರೆ. ಅದು ಕೂಡ ನನಗೆ ತುಂಬಾನೇ ಇಷ್ಟ ಆಯ್ತು. ಇನ್ನು ಮ್ಯೂಸಿಕ್ ಅಂತೂ ಅದ್ಭುತವಾಗಿದೆ. ಎಲ್ಲೂ ಕೂಡ ನಮ್ಮನ್ನ ಡಿಸ್ಟರ್ಬೆನ್ಸೇ ಮಾಡೋದಿಲ್ಲ. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ನನಗೆ ಇದು ಕಂಪ್ಲೀಟ್ ಮಾಸ್ ಸ್ಕೇಲ್ ಗುರುವೆ. ನಿಮಗೇನು ಕಾಮಿಡಿ ಆಗಿರ್ಬೋದು, ರೊಮ್ಯಾನ್ಸ್ ಏನಾದ್ರು ಬರ್ಬೋ ಸಾಧ್ಯತೆ ಇದೆ, ಬಟ್ ಕಾಮಿಡಿ ಅಂತ ನನ್ನ ಅನಿಸಿಕೆ ಎಲ್ಲೂ ಕೂಡ ಸಿಗೋದಿಲ್ಲ ಅಂತ ಅನ್ಕೊಂತೀನಿ. ಯಾಕಂತಂದ್ರೆ ಪ್ರಶಾಂತ್ ನೀಲ್ ಅವರು ಮಾಡ್ದಂತ ಎಲ್ಲಾ ಮೂವಿಗಳಲ್ಲೂ ಕಾಮಿಡಿ ಅಷ್ಟು ಕಮ್ಮಿ. ಅದ್ರಲ್ಲೂ ಈ ಕ್ಲಿಪ್ಪಿಂಗ್ಸ್ ಅನ್ನ ನೋಡಿದ್ಮೇಲೆ ನನಗನ್ಸಿದ್ದು
ಕಾಮಿಡಿನೇ ಇರೋದಿಲ್ಲ ಅಂತ. ಇನ್ನು ನೆಕ್ಸ್ಟ್ ಬರೋದಾದ್ರೆ ನಂಗೆ ಜೂನಿಯರ್ ಎನ್ ಟಿ ಅವರು ಕೆಲವೊಂದು ಫ್ರೇಮ್ ಅಲ್ಲಿ ತುಂಬಾ ಇಷ್ಟ ಆದ್ರು. ಅಂದ್ರೆ ಆ ಕತ್ತಿ ಇಟ್ಕೊಂಡು ನಿಂತಿದ್ದಾಗಿರ್ಬೋದು, ಆ ಗುಡ್ಡದ ಮೇಲೆ ನಿಂತಿದ್ದಾಗಿರ್ಬೋದು, ಇನ್ನೆಲ್ಲಾ ಕಡೆ ಇಷ್ಟ ಆದ್ರು. ಬಟ್ ಕೆಲವೊಂದು ಫ್ರೇಮ್ಗಳಲ್ಲಿ ಏನ್ ಗುರು ಈ ತರ ಒಳಗೆ ಹೋಗ್ಬಿಟ್ಟವ್ರಲ್ಲ ಅಂತ ಅನ್ಸೋದಕ್ಕೆ ಶುರು ಆಗುತ್ತೆ. ಬಟ್ ಬಾಡಿ ಮಾತ್ರ ಕಟ್ ಮಸ್ತಾಗಿ ಇಟ್ಟವ್ರೆ ಗುರುವೆ. ಸೂಪರ್ ಸೂಪರ್ ಆಗಿ ಇಟ್ಟಿದ್ದಾರೆ, ಕಟ್ ಮಸ್ತಾಗಿ ಇಟ್ಟಿದ್ದಾರೆ. ಬಟ್ ಫೇಸ್ ಕಟ್ ಯಾಕೋ ಸ್ವಲ್ಪ ಒಳಗೆ ಹೋಗಿದೆ ಅಂತ ಅನ್ಸುತ್ತೆ. ನೋ ಪ್ರಾಬ್ಲಮ್, ಏನ್ ನೋಡ್ಬಹುದು, ಆತರ ಏನು ಆಗೋದಿಲ್ಲ. ಇನ್ನು ನನಗೆ ವರ್ಲ್ಡ್ ಬಿಲ್ಡಿಂಗ್ ಅಂತೂ ಅಮೇಝಿಂಗ್ ಆಗಿ ಕಾಣಿಸ್ತು. ಅಲ್ಲಿ ಬಂದಂತ ಕಾರ್ ಎಲ್ಲ ಕೂಡ ಅದು ಇದು ಅಂತ ಏನಿಲ್ಲ, ಎಲ್ಲವೂ ಕೂಡ ತುಂಬಾ ಇಷ್ಟ ಆಯ್ತು. ಅದಲ್ಲದೆ ಇಷ್ಟೇನೆ ಈ ಡ್ರ್ಯಾಗನ್ ಕ್ಲಿಪ್ಪಿಂಗ್ ಬಗ್ಗೆ ನಾನು ಹೇಳ್ಬೇಕು ಅಂತ ಅನ್ಕೊಂಡಿದ್ದು. ಅದಲ್ಲದೆ ಇನ್ನೂ ಏನಾದ್ರೂ ನಾನು ಬಿಟ್ಟಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ ತಿಳಿಸಿ. ನನಗೆ ಇನ್ನೊಂದ್ ಕಡೆ ಬೇಜಾರಾಗೋಯ್ತು, ರುಕ್ಮಿಣಿ ವಸಂತ ಅವರ ನೇಮ್ ಅನ್ನ ಇವರು ಹೇಳಿಲ್ಲ. ಬದಲಿಗೆ ಅವರ ವಾಯ್ಸ್ ಏನಿದೆ ಅದನ್ನ ಸಿಕ್ಕಾಪಟ್ಟೆ ಡೆಪ್ತ್ ಅಲ್ಲಿ ಕೊಟ್ಬಿಟ್ಟವ್ರೆ. ಅಂದ್ರೆ ಎಲ್ಲ ಕೂಡ ಇತ್ತು. ದೆನ್ ಡೆವಿಲ್ ಇಸ್ ಬಾರ್ನ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋಗ್ಬಿಡ್ತು ಅಲ್ಲಿ. ಅದ್ ಬಿಟ್ರೆ ಇನ್ನೇನು ಅಂತ ಕ್ಲಿಪ್ಪಿಂಗ್ಸ್ ಅಲ್ಲಿ ಇನ್ನೇನು ಸಹ ನನ್ ಕಣ್ಣಿಗೆ ಕಂಡಿಲ್ಲ ಅಂತ ಅನ್ಕೊಂತೀನಿ. ಬ್ರಿಟಿಷ್ ಅವರು ಬರ್ತಾರೆ, ಅದಾದ್ಮೇಲೆ ಆ ಗಿಡದ ಮೇಲೆ ಕಣ್ಣು ಹಾಕ್ತಾರೆ, ಲಾಭವನ್ನ ಮಾಡ್ತಾರೆ, ಎಲ್ಲಾನು ಕೂಡ ತಗೊಂಡು ಹೋಗ್ತಾರೆ. ಅದಾದ್ಮೇಲೆ ಬ್ರಿಟಿಷ್ ಅವರು ನಮ್ಮ ದೇಶವನ್ನ ಖಾಲಿ ಮಾಡಾದ್ಮೇಲೆ ಅದು 2 ಕಂಪ್ನಿಗಳಾಗಿ ಬದಲಾಗುತ್ತೆ. ಅಫ್ಘಾನಿಸ್ತಾನ್ ಟ್ರೇಡಿಂಗ್ ಕಂಪನಿ, ಇನ್ನೊಂದು ಗೋಲ್ಡನ್ ಟ್ರೇಡಿಂಗ್ ಕಂಪನಿ. ಅದಾದ್ಮೇಲೆ ಅಫ್ಘಾನಿಸ್ತಾನದ ಟ್ರೇಡಿಂಗ್ ಕಂಪನಿಯ ಇದೊಂದು ಕಥೆಯನ್ನ ಹೇಳೋಕೆ ಹೊರಟಿದ್ದಾರೆ. ನನಗೆ ಈಗ ಗೋಲ್ಡನ್ ಟ್ರೇಡಿಂಗ್ ಕತೆ ಕಂಪನಿ ಕಡೆಗೆ ಇವರು ಹೋಗಿಲ್ಲ, ಬದಲಿಗೆ ಅಫ್ಘಾನಿಸ್ತಾನದ ಟ್ರೇಡಿಂಗ್ ಕಂಪನಿ ಕತೆ ಮಾತ್ರನೇ ಇವರು ಹೇಳ್ತಾ ಇರೋದು ಅಂತ ನನಗೆ ಅನ್ಸುತ್ತೆ. ನೋಡೋಣ, ಇನ್ನು ಮೂವಿ ಬರೋಕೆ 1 ವರ್ಷ ಇದೆ. ಕ್ಲಿಪ್ಪಿಂಗ್ಸ್ ನ ಇವರು ಈ ಲೆವೆಲ್ಗೆ ಬಿಟ್ಟವ್ರೆ ಅಂತಂದ್ರೆ ಟ್ರೈಲರ್ ಮತ್ತೆ ಟೀಸರ್ ನ ಯಾವ ಲೆವೆಲ್ಗೆ ಬಿಡಬಹುದು ಕಾರಣ. ಅಫ್ಕೋರ್ಸ್ ನಾನು ಕೂಡ ವೆಯ್ಟ್ ಅನ್ನ ಮಾಡ್ತಾ ಇದ್ದೀನಿ. ಇದು ನೋಡೋಕ್ಕಿಂತ ಮುಂದಾದ್ಮೇಲೆ, ಇದು ನೋಡಾದ್ಮೇಲೆ ಈ ಮೂವಿ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗಿದಾವೆ. ನಿಮಗೆ ಏನಿಸ್ತು ಡ್ರ್ಯಾಗನ್ ಮೂವಿ ಕ್ಲಿಪ್ಪಿಂಗ್ಸ್ ಅನ್ನ ನೋಡಿ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನು ಮಾಡಿ ತಿಳಿಸಿ. ಎನಿವೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ ಕೈಗೆ ಸಿಕ್ಕೇ ಸಿಗ್ತೀನಿ. ಎನಿವೆ ಸ್ಟಿಲ್ ವಾಚಿಂಗ್, ಟೇಕ್ ಇಟ್ ದಿಲೀಪ್.